ಆರ್‌ವಿ ತಿಮ್ಮಾಪುರ ವಿರುದ್ಧ ಆರ್ ಅಶೋಕ್ ಹೊಸ ಬಾಂಬ್. ಸದನದಲ್ಲಿ ಪೆನ್ ಡ್ರೈವ್ ಸಾಕ್ಷಿ ತೋರಿಸಿದ ವಿಪಕ್ಷ ನಾಯಕ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಹಗರಣಗಳ ಸರಮಾಲೆಯ ವಿರುದ್ಧ ಬಿಜೆಪಿ ಕೆಂಡ ಕಾರುತ್ತಿದೆ. ವಾಲ್ಮೀಕಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಬಳಿಕ ಇದೀಗ ಅಬಕಾರಿ ಇಲಾಖೆಯಲ್ಲಿ ಕೋಟಿ ಅವ್ಯವಹಾರ ನಡೆದಿರುವುದರ ಬಗ್ಗೆ ಆರ್ ಅಶೋಕ್ ಅಧಿವೇಶನದಲ್ಲಿ ಕೋಲಾಹಲ, ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತು ಆಡಿಯೋ ಸಾಕ್ಷಿ ತಮ್ಮ ಬಳಿ ಇದೆ. ಅದಕ್ಕೆ ಸಂಬಂಧಿಸಿದ ಪೆನ್ ಡ್ರೈವ್ ಕಲಾಪದಲ್ಲಿ ಪ್ರದರ್ಶಿಸಿದ ಆರ್ ಅಶೋಕ್ ಸರ್ಕಾರ ಮತ್ತು ಇಲಾಖೆಯ ಉನ್ನತ ಅಧಿಕಾರಿಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಅಬಕಾರಿ ಸಚಿವ ಆರ್‌ವಿ ತಿಮ್ಮಾಪುರ ಎಲ್ಲ ಇಲಾಖೆಯಲ್ಲಿಯೂ ಭ್ರಷ್ಟಾಚಾರ ನಡೆದಿದೆ ಎಂದಿದ್ದಾರೆ. ಅವರ ಹೇಳಿಕೆಯೇ ಅಬಕಾರಿ ಇಲಾಖೆಯಲ್ಲಿನ ಅಕ್ರಮಗಳಿಗೆ ಸಾಕ್ಷಿಯಾಗಿದೆ ಎಂದು ಆರ್ ಅಶೋಕ್ ಹೇಳಿದ್ದಾರೆ. 252 ಕೋಟಿ ಮಂತ್ಲಿ ಇದು ಇಯರ್ಲಿ. ಅದರಿಂದ ಇಲ್ಲಿ ಇಷ್ಟು ಹಣ ಇದರಲ್ಲಿ ಅವ್ಯವಹಾರ ಆಗ್ತಾ ಇದೆ ಅನ್ನೋದನ್ನ ಅಫಿಷಿಯಲ್ ಆಗಿ ಹೇಳಿರೋ ದಾಖಲೆಗಳನ್ನ ನಿಮ್ಗೆ ಕೊಟ್ಟಿದ್ದೀನಿ ನಾನು. ಅದರಿಂದ ಇದೇ ತರ ನಾವೇನ ಮಾಡ್ಕೊಂಡು ಹೋದ್ರೆ ಮುಂದೆ ಇದು ಇನ್ನೊಂದು 4-5 ಸಾವಿರಕ್ಕೆ ಹೊರಟೋಗ್ಬಿಡ್ತದೆ ಅಧ್ಯಕ್ಷರು. ಅದರಿಂದ ಇವತ್ತು ನಾನು ದಾಖಲೆಗಳನ್ನು ಕೇಳ್ತಾ ಇದ್ದೀರಾ. ಈಗ ನಾನು ಒಂದು ನಿಮಗೆ ಕೊಟ್ಟೆ ದಾಖಲೆಗಳನ್ನು. ಈ ಆಡಿಯೋದಲ್ಲಿ ಅದೆಲ್ಲ ಇದೆ, ಪೂರ್ತಿ ಇದೆ, ಕೊಡ್ತೀನಿ. ಯಾಕಂದರೆ ದಾಖಲೆ ಇಟ್ಟು ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರೆಲ್ಲ. ದಾಖಲೆ ಕೊಡಿ ಅಂತ, ಅದಕ್ಕೆ ದಾಖಲೆ ಇಟ್ಟು ಮಾಡಿದ್ದೀನಿ. ಅದನ್ನು ಫೋರೆನ್ಸಿಕ್ ಕಳಿಸ್ಬೋದು. ಫೋರೆನ್ಸಿಕ್ಕಲ್ಲಿ ಅವನು ನಾಗರಾಜಪ್ಪ ನನ್ನ ವಾಯ್ಸ್ ಅಲ್ಲ ಅಂತ ಹೇಳಿದ್ರೆ ನಮ್ಮದು ತಪ್ಪಾಗ್ತೈತೆ, ವಾಯ್ಸ್ ಅವಂದು ಅಂದರೆ ಮಂತ್ರಿ ತಪ್ಪಾಗ್ತೈತೆ. ಅದರಲ್ಲಿ ಕ್ಲಿಯರ್ ಆಗಿ 18 ಅವರು ನಾಗರಾಜಪ್ಪ ರಮೇಶು ಫೈಲ್ ಸಿಗ್ತಿಲ್ಲ, ನೀವು ಅಲ್ಲಿಂದ ಮೆಸೇಜ್ ಮಾಡಿಸೋದೇ ಇದ್ದರೆ ಆಗೋದೇ ಇಲ್ಲ. ರೆಕಾರ್ಡಲ್ಲಿ ನೀವು ಅಲ್ಲಿಂದ ಮೆಸೇಜು ಮಿನಿಸ್ಟ್ರಿಂದ ಮಾಡಲಿಲ್ಲ ಅಥವಾ ಅವರ ಪುತ್ರ ವಿನಯ್ ಕಡೆಯಿಂದ ಮೆಸೇಜ್ ಬರಲಿಲ್ಲ ಅಂದರೆ ಮಾಡಲ್ಲ. ರಮೇಶ್ ಅವನು ಅಪ್ಲೈ ಮಾಡಿದ್ದವನು, ಏನು ಗುರುಗಳೇ ಇದೆಲ್ಲ ಒಬ್ಬ ಅಡ್ವೊಕೇಟ್ ಈ ಥರ ಮಾಡ್ತಾ ಇದ್ದೀರಾ ಅಡ್ವೊಕೇಟ್ಗೆ ಅಂತ. ನೋಡಪ್ಪ, ನಾಗರಾಜಪ್ಪ ಹೇಳ್ತಾನೆ, ನಿನಗೆ ಆಗಾಗಲೇ 2 ಮಾಡಿಕೊಟ್ಬಿಟ್ಟಿದ್ದೀನಿ. ಯಾರು ಇವಾಗ ಮಾಡಿದಾನೋ ಅವನಿಗೆ ಅವಾಗೇ 2 ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾರಾನ 2 ಕೊಟ್ಟಿದಾರನಪ್ಪ? ಬಾರ್ಗಳು ಯಾರಿಗಾನ ನೀವು ಹೇಳ್ದವ್ರಿಗೆ, ನಿಮಗೆ ಬೇಡ, ನೀವು ಹೇಳ್ದವ್ರಿಗೆ ಯಾರಿಗಾನ ಒಂದು 2 ಬಾರ್ ಕೊಟ್ಟಿದ್ದಾರ ನೋಡಿ. ಅವ್ರಿಗೆ 2 ಬಾರ್ ಕೊಟ್ಬಿಟ್ಟಿದ್ದಾರೆ, ಅವಾಗ 2 ಬಾರ್ ಲೈಸೆನ್ಸ್. ಅವನು ಹೇಳ್ತಾನೆ, ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ ರೆಕಾರ್ಡಲ್ಲಿ. ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ಕೆಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ರೆಕಾರ್ಡಲ್ಲಿ ಹೇಳ್ತಾನೆ. ಆಮೇಲೆ ಅವನು ರಮೇಶ್ ಹೇಳ್ತಾನೆ, ಸರ್ ನಂದು ಒಂದು 50% ಮಾಡ್ಕೊಂಬಿಡಿ ಸರ್. ಯಾರೋ ಲಂಚನ 50% ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತ ಬೇಡಿಕೆ ಹೇಳ್ತಾನೆ ಇದರಲ್ಲಿ, ಆಡಿಯೋದಲ್ಲಿ. ಇಲಾಖೆಯಲ್ಲಿ ಮಂತ್ಲಿ ಮನಿ ಕಲೆಕ್ಟ್ ಆಗ್ತಾ ಇದೆಯಾ? ಆಡಿಯೋದಲ್ಲಿ ನಾಗರಾಜಪ್ಪ ಅವರು 18 ಲಕ್ಷ ರು ಲಂಚಕ್ಕೆ ಬೇಡಿಕೆ ಇಟ್ಟಿರುವುದು ಸ್ಪಷ್ಟವಾಗಿದೆ. ಅಬಕಾರಿ ಅಂಗಡಿಗಳಿಂದ ಪ್ರತಿ ತಿಂಗಳು ಕಮಿಷನ್ ವಸೂಲಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ ಅವರು, ಪ್ರತಿ ಅಂಗಡಿಗೆ ತಿಂಗಳಿಗೆ 10 ರಿಂದ 15 ಸಾವಿರ ರು ಸಂಗ್ರಹಿಸಲಾಗುತ್ತದೆ ಎಂದರು. ಈ ಮೂಲಕ ತಿಂಗಳಿಗೆ ಒಟ್ಟು ಸುಮಾರು 21 ಕೋಟಿ ರು ಹಾಗೂ ವರ್ಷಕ್ಕೆ 252 ಕೋಟಿ ರು ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ನೋಡಪ್ಪ, ಅವನು ನನ್ನದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅವನು. ಅದಕ್ಕೆ ನಾಗರಾಜಪ್ಪ ಹೇಳ್ತಾನೆ, ಇನ್ನೂ ಏನು ಕ್ಯಾನ್ಸಲ್ ಮಾಡಿಲ್ಲ, ನಿನಗೋಸ್ಕರ ನಾನು ಎಲ್ಲರನ್ನೂ ಮ್ಯಾನೇಜ್ ಮಾಡಿ 15 ದಿನ ಇಟ್ಕೊತೀನಿ, ಹೆದರಬೇಡ, ಏನು ಹೆದರಿಕೆ ಮಾಡಬೇಡ, ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ ಫೈಲು, ನೀನು ವ್ಯವಹಾರ ಕುದುರಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಸರ್ ರಮೇಶ್, ಸರ್ ಅದು ವಿವೇಕ್ ರೆಡ್ಡಿ ಅವರು ನಿಮಗೆ ಫೋನ್ ಮಾಡಿದ್ದರು, ನೀವು ಯಾಕೆ ಫೋನ್ ಎತ್ತಿಲ್ಲ? ನಮ್ಮ ಲಾಯರು ವಿವೇಕ್ ರೆಡ್ಡಿ ಅವ್ರು ಫೋನ್ ಮಾಡಿದ್ರಂತೆ ಇದಕ್ಕೆ ಲೈಸೆನ್ಸ್ಗೆ.
ಅಯ್ಯೋ ಏನು ಮಾಡೋದು ವಿವೇಕ್ ರೆಡ್ಡಿ ಫೋನು, ಅವ್ರ ಫೋನ್ ತಗೊಂಡು ಏನು ಮಾಡ್ತೀಯ? ಯಾರು ಮಾಡಿದರೂ ಮಿನಿಸ್ಟ್ರದು ನಾನು ಹೆಂಗ್ರಿ ಮಾಡೋಕ್ಕೆ ಆಗುತ್ತೆ? ಮಿನಿಸ್ಟ್ರದು ನನ್ನ ಆಫೀಸ್ದು ನಾನು ಜವಾಬ್ದಾರಿ ತಗೊತೀನಿ. ಮಿನಿಸ್ಟ್ರದು ನೀವೇ ಹೋಗಿ ಯಾರನ್ನಾದ್ರೂ ಕರ್ಕೊಂಡು ಹೋಗಿ ರೆಕಾರ್ಡಲ್ಲಿ. ಅವನು ಹೇಳ್ತಾನೆ, ಸರ್ 10 ಲಕ್ಷನೇ, 10 ಲಕ್ಷ ರೆಕಾರ್ಡಲ್ಲಿ ಹೇಳ್ತಾನೆ, 10 ಲಕ್ಷ. ನಾಗರಾಜಪ್ಪ ಹೇಳ್ತಾನೆ, ನನಗೆ ಗೊತ್ತಿಲ್ಲಪ್ಪ, 10 ಲಕ್ಷ ತಗೊಂತಾರೋ ಫ್ರೀ ಮಾಡಿಕೊಡ್ತಾರೋ ಐ ಡೋಂಟ್ ನೋ, ಅಲ್ಲಿ ಏನು ನಡೆಯುತ್ತದೆ ಅಂತ ಗೊತ್ತಿಲ್ಲ. ಅವ್ರು ಮಾಡಪ್ಪ ಅಂದರೆ ನಾನು ಈ ಕೂಡಲೇ ಮಾಡಿಕೊಡ್ತೇನೆ, 1 ಗಂಟೆ ಒಳಗಡೆ ನಾನು ರೆಡಿ ಮಾಡಿಕೊಡ್ತೀನಿ ನಿನಗೆ ಅಂತ ಹೇಳ್ತಾನೆ. ರಮೇಶ್ ಹೇಳ್ತಾನೆ, ಸರ್ ಮಿನಿಸ್ಟ್ರು ಫೋನ್ ಮಾಡಿದ್ರೆ ಮಾಡಿಕೊಡ್ತೀರಾ ಅಂತ. ಆ ಸಂಭಾಷಣೆ ನಾಗರಾಜಪ್ಪ, ಏನು ಮಾಡೋಕ್ಕೆ ಆಗಲ್ಲ, ಮಿನಿಸ್ಟ್ರಿಗೆ ಹೋಗಿ ಅಲ್ಲಿ ಎಫರ್ಟ್ ಹಾಕಿ ದುಡ್ಡು ಕೊಡಲೇಬೇಕು. ಇಲ್ಲಿಗೆ ಒಂದು ಸಂಭಾಷಣೆ ಮುಗಿತತಿ. ಇದು ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಹಣವಿಲ್ಲ ಎಲ್ಲಿ ಹೋಗ್ತಿದೆ? ತನಿಖೆ ಆಗುವವರೆಗೂ ಸಚಿವರು ರಾಜೀನಾಮೆ ಕೊಡಬೇಕು. ರಾಜ್ಯದ ಆರ್ಥಿಕ ಇಲಾಖೆಗೆ ಕನ್ನ ಹಾಕುವ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಬಿಜೆಪಿ ಪಟ್ಟು ಹಿಡಿದಿದೆ. ವಿಪಕ್ಷಗಳ ಒತ್ತಾಯಕ್ಕೆ ಮಣಿದು ಆರ್ಬಿ ತಿಮ್ಲಾಪುರ ರಾಜೀನಾಮೆ ನೀಡ್ತಾರಾ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.